ಪುಲ್ವಾಮಾದಲ್ಲಿ ಏನೋ ಒಂದು ಭೀಕರವಾದ ಘಟನೆ ನಡೆದು ನಮ್ಮ ಯೋಧರು ಏನು ವೀರ ಮರಣವನ್ನು ಅಪ್ಪಿದ್ದಾರೆ. ಅದರ ಕುರಿತು ದೇಶದ ಜನರ ಮನಸ್ಸಿನಲ್ಲಿ ಅಲ್ಲೋಲ ಕಲ್ಲೋಲವೇ ಇದ್ದಿದೆ. ನಾನು ಕೂಡ ಈ ದೇಶದ ಒಬ್ಬ ದೇಶವಾಸಿಯಾಗಿ ನನಗೂ ಬಹಳ ಬೇಸರ ಆಗಿದೆ. ಇನ್ನೊಂದು ಕಡೆ ಸಿಟ್ಟು ಉಕ್ಕಿ ಬರ್ತಿದೆ. ಆದರೆ ಒಂದು ರೀತಿಯ ಅಸಹಾಯಕತೆ ನಮ್ಮನ್ನೆಲ್ಲ ಮುತ್ತುವರಿದಿದೆ. ಈ ಸಂದರ್ಭದಲ್ಲಿ ನನಗೆ ಬಹಳ ತೀಕ್ಷ್ಣವಾಗಿ ಬಹಳ ತೀವ್ರವಾಗಿ ಅನಿಸೋದು ಏನು ಅಂದರೆ, 1947ರಲ್ಲಿ ದೇಶದ ವಿಭಜನೆಯಾಗಿ ನೀವು ಭಾರತದ ನಕ್ಷೆ ನೋಡಿದ್ರೆ ಒಂದು ಕಡೆ ಬಲಭುಜ ಕತ್ತರಿಸ್ದಂಗೆ ಆಯಿತು, ಇನ್ನೊಂದು ಕಡೆ ಎಡಭುಜ ಕತ್ತರಿಸ್ದಂಗೆ ಆಯಿತು. ಅದರ ನಂತರವೂ ಇಲ್ಲಿ ದೇಶ ಧರ್ಮದ ಆಧಾರದ ಮೇಲೆ ವಿಭಜನೆ ಆದ ಮೇಲೂ ಕೂಡ ಇಲ್ಲಿ ಯಾರು 55 ವರ್ಷಗಳು ಏನು ನಮ್ಮ ಮೋದಿಯವರು ಹೇಳ್ತಾ ಇದ್ದಾರೆ, ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಮಾಡ್ಕೊಂಡು ಬಂದರು. ಈಗ 5 ವರ್ಷದಲ್ಲಿ 55 ವರ್ಷಗಳು 55 ತಿಂಗಳುಗಳು ಅಂತ ಮೋದಿಯವರು ಹೇಳ್ತಿದ್ದಾರೆ. ಇದು ಮತ್ತೊಮ್ಮೆ ಈ ಘಟನೆ ನಡೆದಿದೆ. ಇದಕ್ಕೆ ಶಾಶ್ವತವಾದ ಒಂದು ಪರಿಹಾರ ಕಂಡುಕೊಳ್ಬೇಕು. ಅದು ಮೋದಿಯವರ ನೇತೃತ್ವದಲ್ಲಿ ಅದು ಬೇಗ ಆಗಬೇಕು ಅಂತ ನಾನು ಆಶಿಸ್ತೇನೆ. ಯಾಕಂದರೆ ಹಿಂದೆ ಲಾಲ್ ಬಹಾದೂರ್ ಶಾಸ್ತ್ರಿಯವರು ಜೈ ಜವಾನ್ ಜೈ ಕಿಸಾನ್ ಅನ್ನೋ ಒಂದು ಸ್ಲೋಗನ್ನನ್ನು ಕೊಟ್ಟಂಥವ್ರು. 65ನೇ ಇಸ್ವಿಯಲ್ಲಿ ಯಾವತ್ತು ಪಾಕಿಸ್ತಾನ್ ಜನರಲ್ ಅಯೂಬ್ ಖಾನ್ ಈ ದೇಶವನ್ನು ಅಟ್ಯಾಕ್ ಮಾಡಿದ, ಅವರಿಗೊಂದು ಪಾಠ ಕಲಿಸಿದರು. ನಂತರ 71ರಲ್ಲಿ ಇಂದಿರಾ ಗಾಂಧಿಯವರು ಈ ಕಡೆ ಏನು ಈಸ್ಟ್ ಪಾಕಿಸ್ತಾನ ಇತ್ತು ಅದನ್ನು ಬಾಂಗ್ಲಾದೇಶನಾಗಿ ಮಾಡಿ, ಈಗ ಮುಂದೇನು ಮಾಡಬೇಕು ಅನ್ನೋದನ್ನು ಈಗ ಮೋದಿಯವರು ತೀರ್ಮಾನ ಮಾಡಬೇಕು. ಸುಮ್ಮನೆ ಅಲ್ಲಿ ಏನೋ ಇವತ್ತಲ್ಲ ನಾಳೆ ಒಳ್ಳೆಯದಾಗ್ತದೆ ಅಂತ ಹೇಳಿ ಮುಫ್ತಿ ಮೊಹಮ್ಮದನ ಮಗಳನ್ನು ಎಲ್ಲ ನಿಲ್ಲಿಸಿ ಎಲ್ಲ ಮಾಡಿದ್ದು ಭಾಳ ತಪ್ಪಾಗಿದೆ ಅಂತ ನನಗನ್ನಿಸ್ತಿದೆ. ಯಾಕಂದರೆ ಕಾಶ್ಮೀರ ಇರೋದೇ ಕಣಿಮೆ, ಇರೋದೇ 132 ಕಿಲೋಮೀಟರ್ ಬೈ 35 ಕಿಲೋಮೀಟರ್ಸ್ ಅಷ್ಟೇ ಸಣ್ಣ ಏರಿಯಾ. ಅದು ಇಷ್ಟೊಂದು ಘೋರ ಘಟನೆಗಳು ಅಲ್ಲಿ ನಡೆಯೋಕ್ಕೆ ಬಿಟ್ಟಿದ್ದೇ ತಪ್ಪಾಗಿದೆ. ಸೊ ಇಲ್ಲಿ ಈಸ್ಟ್ ಪಾಕಿಸ್ತಾನ ಬಾಂಗ್ಲಾದೇಶ ಆಗಿದೆ. ಈ ಪಾಕಿಸ್ತಾನವನ್ನು ಯಾವ ಸ್ಥಾನ ಮಾಡಬೇಕು ಅನ್ನೋದು ಮೋದಿಯವರಿಗೆ ಗೊತ್ತಿದೆ. ಇನ್ನೂ ಇದಕ್ಕೆ ತಡ ಮಾಡಬಾರ್ದು ಅನ್ನೋದು ನನ್ನ ಬಹಳ ತೀವ್ರವಾದ. ಯಾಕಂದರೆ ಇಡೀ ಜಗತ್ತಿಗೆ ಗೊತ್ತಿದೆ ಇವತ್ತು ಪಾಕಿಸ್ತಾನ್ ಬಹಳ ಒಂದು ಟೆರರಿಸ್ಟ್ ಸ್ಟೇಟ್ ಅದು ಅಂತ. ಅವರೆಲ್ಲ ಬೇರೆ ಇಷ್ಟು ಕಾಲ ಅಮೆರಿಕ ಅವರಿಗೆ ಬೆಂಬಲ ಕೊಡ್ತಿತ್ತು. ಈಗ ಅದು ತಪ್ಪಿ ಈಗ ಚೈನಾ, ಸೌದಿ ಅರೇಬಿಯಾ, UAE ಇಂಥ ದೇಶಗಳಿಂದ ಅದು ಹಣ ಪಡೆದು ಹೇಗೋ ಬದುಕ್ತಾ ಇದೆ. ಇಂಥದ್ರಲ್ಲಿ ಇದು ಏನು ಈ ಘೋರ ಘಟನೆಗಳು ನಡೀತಾ ಇವೆ, ಇದರ ಹಿಂದೆ ಪಾಕಿಸ್ತಾನ ಇದೆ. ಹೇಳಬೇಕು ಅಂದರೆ ನಮಗೊಂದು ಕತ್ಲೆ ದಿನ ಅಂತಾರಲ್ಲ, ಅದನ್ನು ಹೇಳಿದ್ರೆ ತಪ್ಪಾಗಿಲ್ಲ. ಅಂದರೆ ನಮಗೋಸ್ಕರ ಅವರೆಲ್ಲ ಗಡಿ ಭಾಗದಲ್ಲಿ ನಿಂತ್ಕೊಂಡು ತುಂಬ ಕಷ್ಟ ಬೀಳ್ತಾರೆ. ಜೊತೆಗೆ ಏನೋ ನಾವು ಏನು ಮಾತಾಡಿದ್ರೆ ಕಮ್ಮಿ ಆಗುತ್ತೆ, ಏನು ಮಾಡಿದ್ರು ಕಮ್ಮಿ ಆಗುತ್ತೆ. ನಮ್ಮ ಮಂಡ್ಯದಲ್ಲಿ ಹುಡುಗ ಕೂಡ ಅದರಲ್ಲಿ ಸೇರಿದೆ. ಅಂದರೆ ಅಲ್ಲಿ ಭಾಗಿಯಾಗಿರುವಂಥ 40 ಜನನೂ ಇಂಡಿಯನ್ಸ್. ಫಸ್ಟಿಗೆ ಇಂಡಿಯನ್ ಆಗಿ ಮಾತಾಡೋದು ತುಂಬ ದುಃಖ ಆಗುತ್ತೆ. ಅನ್ನೋದಕ್ಕಿಂತ ನಾವು ಎಲ್ಲ ಇಲ್ಲಿ ನಿಂತ್ಕೊಂಡು ಎಲ್ಲರೂ ಹೆಲ್ಪ್ಲೆಸ್ ಆಗಿದ್ದೀವ, ಏನು ಮಾಡೋದು ಅಂತಲೇ ಗೊತ್ತಾಗಲ್ಲ. ಡೆಫಿನೆಟ್ಲಿ ಇಟ್ಸ್ ಅ ಬ್ಲ್ಯಾಕ್ ಡೇ ಫಾರ್ ಅಸ್. ಅಂದರೆ ನನಗೆ ಅದ್ರ ಬಗ್ಗೆ ಹೇಳೋದಕ್ಕಿಂತ ನಾವು ಏನು ಮಾಡ್ತೀವಿ ಅದು ಮುಖ್ಯ. ಸೊ ನಾವೇನಾದರೂ ಪ್ರಯತ್ನ ಪಡೋಣ ಎಲ್ಲರೂ ಸೇರಿ. ವ್ಯಾಲೆಂಟೈನ್ಸ್ ಡೇ ಮೇಲೆ ತೆಗೆದುಬಿಟ್ಟು ಆಕ್ಚುಲಿ ಇಟ್ಸ್ ಡಾರ್ಕ್ ಡೇ ಅಂತ ಮಾಡೋದು ಬೆಸ್ಟ್ ಸರ್. ಅವರಲ್ಲಿ ಆಕ್ಚುಲಿ ಮಾಡಿದ್ರೆ ನಾವಿಲ್ಲಿ ನೆಮ್ಮದಿ ಆಗಿದೀವಲ್ಲ ಸರ್. ಬಟ್ ಒಂದು ಭಾಳ ಬೇಜಾರಾಗುತ್ತೆ ಏನಂದ್ರೆ ಆ ಯೋಧರು ಎತ್ತಿದ್ರೆ ತಾಯಿಗಳು ಅವ್ರಿಗೆ ಧೈರ್ಯ ಇರಬೇಕು. ಆಮೇಲೆ ಇಂಥ ಭೂಮಿಗೆ ಆಕ್ಚುಲಿ ಅಂತ ಮಕ್ಕಳನ್ನ ಕೊಟ್ಟರಲ್ಲ ಅವ್ರಿಗೆ ಆಕ್ಸ್ ಆಫ್ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲ ಕಡೆನೂ ಆಗಿದಾರಲ್ಲಮ್ಮ, ಈ ಕಾಂಟ್ ಪರ್ಟಿಕ್ಯುಲರ್ ಒಂದಲ್ಲ. ಅವರ ಕುಟುಂಬಕ್ಕೆ ಸರ್ಕಾರದ ವತಿಯಿಂದ 25 ಲಕ್ಷ ರೂಪಾಯಿಗಳ ಪರಿಹಾರವನ್ನು ರಾಜ್ಯ ಸರ್ಕಾರದಿಂದ ನೀಡ್ತಾ ಇದ್ದೇವೆ. ಅದರ ಜೊತೆಗೆ ಅವರ ಪತ್ನಿ ಕೇವಲ 20 ವರ್ಷದ ಹೆಣ್ಮಗಳೇನಿದ್ದಾಳೆ ಅವಳಿಗೆ ಈಗ ಒಂದು ಪರ್ಮನೆಂಟ್ ಉದ್ಯೋಗ ಕೊಡಿಸ್ತಕ್ಕಂಥದ್ದಕ್ಕೂ ಏರ್ಪಾಡು ಮಾಡಿದ್ದೇನೆ. ಅದರಲ್ಲಿ ಯಾವ ಒಂದು ಸಮಸ್ಯೆಗಳಿಲ್ಲ. ನಿನ್ನೆ ಅವರ ಕುಟುಂಬದ ಸದಸ್ಯರಿಗೆಲ್ಲ ದೂರವಾಣಿ ಮುಖಾಂತರವೇ ಏನು ಮಾತನಾಡಿದ್ದೇನೆ. ಆತ್ಮಸ್ಥೈರ್ಯ ತುಂಬಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ಆದರೆ ಏನೇ ಆದರೂ ಒಬ್ಬ ಚಿಕ್ಕ ವಯಸ್ಸಿನ ಮಗನನ್ನು ಕಳ್ಕೊಂಡಾಗ ಆ ತಂದೆ ತಾಯಿ ಹೃದಯ ಅಷ್ಟು ಸುಲಭವಾಗಿ ಆ ಗಟ್ಟಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ ಯಾರಿಗೇ ಆಗಲಿ, ಒಂದು ಮಾನವೀಯತೆ ಇರತಕ್ಕಂಥವ್ರಿಗೆ. ಅದರಿಂದ ಆ ಕುಟುಂಬದ ಸಂಪೂರ್ಣ ರಕ್ಷಣೆಯನ್ನು ಮಾಡಲಿಕ್ಕೆ ನಮ್ಮನ್ನು ರಕ್ಷಣೆ ಮಾಡಿರ್ತಕ್ಕಂಥ ಯೋಧ ಇವತ್ತು ಅವನ ತ್ಯಾಗ ಏನು ಮಾಡಿದ್ದಾನೆ, ಅವನ ದೇಹವನ್ನು ತ್ಯಾಗ ಮಾಡಿರ್ತಕ್ಕಂಥದ್ದೇನಿದೆ, ಆ ಕುಟುಂಬದ ಸಂಪೂರ್ಣ ರಕ್ಷಣೆಯನ್ನು ಇವತ್ತು ಮಾಡತಕ್ಕಂಥದ್ದಕ್ಕೆ ಈಗಾಗಲೇ ಸರ್ಕಾರದಲ್ಲಿ ಕೆಲವು ಸೂಚನೆಗಳನ್ನು ಕೊಟ್ಟಿದ್ದೇನೆ. ನಾನು ಮತ್ತೆ ಮದ್ದೂರಿಗೆ 4:15 ಗಂಟೆಗೆ ಇಲ್ಲಿಂದ ಹೊರಡ್ತಾ ಇದ್ದೇನೆ. ಅದು ಒಂದು ಅಮಾನುಷವಾದಂಥ ಹೇಯ ಕೃತ್ಯ. ನಾನು ಅದನ್ನು ತೀವ್ರವಾಗಿ ಖಂಡಿಸ್ತೇನೆ. ಸರ್ಕಾರನೂ ಕೂಡ ಉಗ್ರರ ಬಗ್ಗೆ ಸಾಫ್ಟ್ ಧೋರಣೆ ತಾರಬಾರ್ದು. ಅವ್ರ ಬಗ್ಗೆ ಉಗ್ರವಾದಂಥ ಕ್ರಮ ತಗೋಬೇಕು. ಅವ್ರು ಎಲ್ಲೆಲ್ಲಿ ಅವರ ತಾಣಗಳಿದ್ದಾವೆ ಅಲ್ಲೆಲ್ಲ ಅವ್ರು ನಾಶ ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ಉಗ್ರರು ಎಲ್ಲೆಲ್ಲಿದ್ದಾರೆ ಮತ್ತು
ಅವರ ನಾಯಕರುಗಳು ಯಾರಿದ್ದಾರೆ ಅವ್ರ ಮೇಲೆ ಕೂಡಲೇ ಕ್ರಮ ತಗೊಂಡು ಅವ್ರನ್ನ ಈ ಉಗ್ರರನ್ನ ನಾಶ ಮಾಡ್ತಾ ನರೇಂದ್ರ ಮೋದಿ ಅವರು ಹೇಳಿದ್ರು ನಾವು ಉಗ್ರರಿಗೆ